ಮಾಡಿಬಿಟ್ರೆ ಬ್ಯಾನ್ ಮಾಡಿರಿ ಅಂತೇಳಿ. ಈಗ ನೋಡಿ ಸಾರಾಯಿ ಬ್ಯಾನ್ ಮಾಡಿದ್ರು ಗುಜರಾತ್ದಲ್ಲೇ ನಿಂತ ಅದು. ಬಿಹಾರದಲ್ಲಿ ಸಾರಾಯಿ ಬ್ಯಾನ್ ಮಾಡಿದ್ರು ನಿಂತ ಅದು. ಇಲ್ಲ ಇನ್ನೂ ಹೆಚ್ಚಾಯ್ತಲ್ಲ. ಯಾಕೆ ಈ ಮಾತನ್ನು ರೆಫರ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಯಾವುದನ್ನು ನಾವು ನಿಷೇಧ ಮಾಡ್ತೀವಿ, ಯಾವುದನ್ನು ನಾವು ಬೇಡ ಅಂತ ಹೇಳ್ತೀವಿ, ಅದು ಹೆಚ್ಚಾಗ್ತದೆ. ಮನುಷ್ಯನ ಪ್ರವೃತ್ತಿ ಅದು ಯಾಕೆ ಬೇಡಪ್ಪ ಅಂತೇಳಿ. ಈ ಮಕ್ಕಳಲ್ಲಿ ನೋಡ್ರಿ, ಓದಂದ್ರೆ ಓದೋದಿಲ್ಲ, ಸುಮ್ಮನೆ ಬಿಟ್ಟರೆ ಓದಲಿಕ್ಕೆ ಶುರು ಮಾಡಿಬಿಡ್ತಾರೆ. ವಾದವ್ರು ಕೇಳಿ ಮಾಡೋದು ಅಷ್ಟು ನಮ್ಮ ಕೆಲಸ ಇರ್ತದೆ. ನೀವು ಓದು 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 ಅಂದ್ರೆ ಮಕ್ಕಳು ಇನ್ನಷ್ಟು ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಪ್ರತಿಭಟನೆ ಶುರುವಾಗ್ತದೆ. ಆರಂಭದಲ್ಲಿ ಸಣ್ಣದಾಗಿ ಶುರುವಾಗಿದ್ದು ನಂತರ ಪ್ರತಿಭಟನೆ ಆಗ್ತದೆ. ಕೊನೆಗೆ ಒಂದು ಯುದ್ಧದ ರೂಪ ಪಡಿಬೋದು, ಹೇಳೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅನೇಕ ಮನೆಗಳಲ್ಲಿ ಅಪ್ಪ ಮಕ್ಕಳ ನಡಕ, ತಾಯಿ ಮಕ್ಕಳ ನಡಕ ಡಿಫ್ರೆನ್ಸಸ್ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲೇ ಇವತ್ತು ಮರಾಠಿಗರು ಮತ್ತು ಕನ್ನಡಿಗರು ಇಬ್ಬರು ಕುಡ್ಕೊಂಡು ಭಾಳ ಚೆನ್ನಾಗಿ ಹೋಗ್ತಾ ಇದ್ದಾರೆ ರೀ. ಅವ್ರಲ್ಲಿ ಭಾಷೆ ಸಮಸ್ಯೆ ನಿಲ್ಲಿ ಉಳಿದಿಲ್ಲ ಇವತ್ತು. ಮತ್ತು ಎಲ್ಲರಿಗೂ ಗೊತ್ತದ, ನಾವು ಬೆಳಗಾವಿ ಅನ್ನೋದು ಮಹಾರಾಷ್ಟ್ರದಲ್ಲಿ ಹಾಕಿದರೆ ಅದು ಏಕಾಏಕಿ ಒಮ್ಮೆಲೆ ಅಮೇರಿಕ ಆಗಿಬಿಡ್ತದಲ್ಲ. ಬೆಳಗಾವಿ ಅಮೇರಿಕ ಸೌಲಭ್ಯಗಳು ಸಿಗ್ಲಿಕ್ಕೆ ಸಾಧ್ಯ ಇದಾವಲ್ಲ, ಅಲ್ಲಿ ಎಲ್ಲರಿಗೂ ನೌಕರಿಗಳು ಸಿಗ್ಲಿಕ್ಕೆ ಸಾಧ್ಯ ಇದಾವೆ. ಯಾರೋ ಅವ್ರ ಪತ್ರಕರ್ತರು ಕೇಳಿದ್ದಾರೆ, ಕೇಳೋದು ಅವ್ರ ಧರ್ಮ ಉತ್ತರಿಸಿದ್ರೆ ಭಾಳ ಚೆನ್ನಾಗಿ. ಅದಕ್ಕೆ ಉತ್ತರ ಕೇಳಿದಾಗೆ ಇಲ್ಲ ರೀ, ಅವರು ಮಹಾರಾಷ್ಟ್ರದವ್ರು ಇಲ್ಲಿ ಇದನ್ನು ನೌಕರಿ ಕೊಡೋದು ಮತ್ತಿನ ಮಾಡೋದು ಮಾಡ್ತಾ ಇದ್ದಾರೆ ಅನ್ನೋ ಮಾತು ಮಾತಾಡಿದ್ದಾರೆ. ಉದ್ಯೋಗ ಒದಗಿಸುವುದು ಬಗ್ಗೆ ಹೇಳಿದ್ದಾರೆ. ಇದಕ್ಕೆ ನೀವೇನು ಉತ್ತರ ಕೊಡ್ತೀರಿ ಅಂದಾಗ ಭಾಳ ಜನನೇ ಉತ್ತರ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಈ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಬೆಳಗಾವಿ ಜಿಲ್ಲಾಡಳಿತ ಪರಿಶೀಲಿಸಲಿದೆ. ಏನು ಮಹಾರಾಷ್ಟ್ರ ನಮ್ಮಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕತ್ತದಲ್ಲ, ಇದರ ಬದಲಾಗಿ ಅವ್ರು ನೋಡ್ತಾರೆ ಆಯಾ ರಾಜ್ಯ ಸರ್ಕಾರಗಳಿಗೆ ತಮ್ಮ ರಾಜ್ಯ ಜನರಿಗೆ ಉದ್ಯೋಗ ಒದಗಿಸೋದು ಕಷ್ಟವಾಗಿದೆ. ನಮ್ಗೆ ಉದ್ಯೋಗ ಕೊಡೋಕ್ಕಾಗ್ತಾ ಇಲ್ಲ, ಇನ್ನು ನಮ್ಮ ಜನರಿಗೆ ಉದ್ಯೋಗ ಕೊಡ್ತಾರೋ, ಸುಮ್ಮನೆ ಒಂದು ಗಿಮಿಕ್ಕಪ್ಪ ಅದು ಅನ್ನೋಂಗೆ ಮಾತಾಡಿದ್ದಾರೆ. ಇದು ಪ್ರಬುದ್ಧ ರಾಜಕಾರಣಿ ಲಕ್ಷಣ. ಹಾಗಂತೇಳಿ ಅದನ್ನು ಬಿಡಬೇಕಂತಲ್ಲ, ಎಚ್ಚರಿರ್ಬೇಕಾಗ್ತದೆ. ಯಾಕಂದ್ರೆ ಮರಾಠಿಗರಿಗಂತೂ ಒಳಬೇಗುದು ಏನಪ್ಪ, ನಮ್ಮದು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಬೆಳಗಾವಿ ಅನ್ನುವಂಥದ್ದು ಭಾಳ ಜನ ಇವತ್ತು ಇದ್ದಾರೆ. ಆದ್ರೆ ಇವತ್ತು ಅನಿಸ್ಲಿಕ್ಕತ್ತದ. ಇದರಿಂದ ನಾವು ಭಾಷಾ ವಿಷಯದಿಂದ ತಿಕ್ಕಾಡ್ತಾ ಹೋದ್ರೆ ನಮ್ಮ ಭವಿಷ್ಯ ಇನ್ನಷ್ಟು ಅಂಧಕಾರ ಆಗ್ತದೆ, ಬಡತನದಲ್ಲಿ ಹೋಗ್ತದೆ, ಉಪವಾಸ ಬಿದ್ದು ಸಾಗಿ ಪ್ರಸಂಗ ಬರ್ತದೆ ಅಂತ ಎಲ್ಲರಿಗೂ ಅನಿಸ್ಲಿಕ್ಕತ್ತದ. ಅದಕ್ಕೆ ಎರಡೂ ರಾಜ್ಯಗಳು ತಮ್ಮ ಬಾರ್ಡರ್ದಲ್ಲಿ ಏನು ಸಾಧ್ಯ ಅಂತ ತಮಗೆ ನೀಗಿದಷ್ಟು ಒಳ್ಳೆಯ ಕೆಲಸನೂ ಮಾಡಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಮನಸ್ಸು ಉಳಿರಪ್ಪ ಅವ್ರದ್ದು ಅಂತೇಳಿ ಜಾಗೃತಿ ಉಳಿಲಿಕ್ಕೆ ಮಹಾರಾಷ್ಟ್ರ ಸರ್ಕಾರಕ್ಕೂ ಬೇಕಾಗ್ಯದ. ಅದೇ ಕಾಲ ಕನ್ನಡದ ನಮ್ಮ ಹೋರಾಟಗಾರರಿಗೂ ಅದು ಹೋಗ್ಬೇಕು ಅನ್ನೋದು ಅದ. ಆದರೆ ಅದು ಹೇಳಿದ ತಕ್ಷಣ ಹೋಗೋದು, ಕರೆದ ತಕ್ಷಣ ಬರೋದು ಅಂಥ ವಿಷಯ ಅಲ್ಲ. ಈ ಎಲ್ಲ ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂಥ ಮಾತು ಭಾಳ ಸರಿಯದ. MES ನಿಷೇಧದಿಂದ ಭಾಷಾ ಸಮಸ್ಯೆ ಬಗೆಹರಿದಿಲ್ಲ ರೀ ಅದು.